ಧರ್ಮಸ್ಥಳದಲ್ಲಿ ಮೃತಪಟ್ಟ 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಬಾಲನ್, 367 ಯುವತಿಯರನ್ನ ಅನ್ಯಾಯವಾಗಿ ಕೊಂದವರು ಯಾರು? ಇಷ್ಟು ದಿನ ಬೆಕ್ಕು ಕತ್ತಲೆಯಲ್ಲಿ ಇತ್ತು, ಇದೀಗ ಬೆಕ್ಕು ಹೊರಗಡೆ ಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜುಲೈ 3ನೇ ತಾರೀಕು ಎಫ್ಐಆರ್ ಆಗಿದೆ. ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಲಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸರು ತನಿಖೆಯಲ್ಲಿ ಲೋಪ ಮಾಡಿದ್ದಾರೆ. 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ. ಅದು ಆಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ SIT ರಚನೆ ಮಾಡಿದರೆ 367 ಯುವತಿಯರು ಅವರು ಪ್ರಾಣ ಜೀವ ನ್ಯಾಯ ಕೇಳುತ್ತೆ. ಅನ್ಯಾಯವಾಗಿ ಕೊಂದಿದ್ದಾರೆ. ಕೊಂದವರು ಯಾರು? ಈಗ ಬೆಕ್ಕು ಕತ್ಲಲ್ಲಿ ಇತ್ತು. 3ನೇ ತಾರೀಕು ಒಬ್ಬ ವಿಸಿಲ್ ಬ್ಲೋವರ್ ಇಂದ ಕತ್ಲಲ್ಲಿ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ. ಬೆಕ್ಕು ಬಂದ್ಬಿಟ್ಟಿದೆ. ಈಗ ಜೀವಗಳು ನ್ಯಾಯ ಕೇಳುತ್ತೆ. ನ್ಯಾಯ ಒದಗಿಸೋ ಕರ್ತವ್ಯ ಪೊಲೀಸರ ಕೈಯಲ್ಲಿ ಇದೆ. 3ನೇ ತಾರೀಕು ಎಫ್ಐಆರ್ ಆಯ್ತು. 4ನೇ ತಾರೀಕು ನ್ಯಾಯಾಧೀಶರ ಮುಂದೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯ್ತು. ಆದ್ರೆ ಸ್ಥಳೀಯ ಪೊಲೀಸರು ಏನೂ ಮಾಡಿಲ್ಲ ಇದುವರೆಗೆ. ಧರ್ಮಸ್ಥಳದಲ್ಲಿ ಮೃತಪಟ್ಟ 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಬಾಲನ್, 367 ಯುವತಿಯರನ್ನ ಅನ್ಯಾಯವಾಗಿ ಕೊಂದವರು ಯಾರು? ಇಷ್ಟು ದಿನ ಬೆಕ್ಕು ಕತ್ತಲೆಯಲ್ಲಿ ಇತ್ತು, ಇದೀಗ ಬೆಕ್ಕು ಹೊರಗಡೆ ಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜುಲೈ 3ನೇ ತಾರೀಕು ಎಫ್ಐಆರ್ ಆಗಿದೆ. ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಲಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸರು ತನಿಖೆಯಲ್ಲಿ ಲೋಪ ಮಾಡಿದ್ದಾರೆ. 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ. ಅದು ಆಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ SIT ರಚನೆ ಮಾಡಿದರೆ 367 ಯುವತಿಯರು ಅವರು ಪ್ರಾಣ ಜೀವ ನ್ಯಾಯ ಕೇಳುತ್ತೆ. ಅನ್ಯಾಯವಾಗಿ ಕೊಂದಿದ್ದಾರೆ. ಕೊಂದವರು ಯಾರು? ಈಗ ಬೆಕ್ಕು ಕತ್ಲಲ್ಲಿ ಇತ್ತು. 3ನೇ ತಾರೀಕು ಒಬ್ಬ ವಿಸಿಲ್ ಬ್ಲೋವರ್ ಇಂದ ಕತ್ಲಲ್ಲಿ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ. ಬೆಕ್ಕು ಬಂದ್ಬಿಟ್ಟಿದೆ. ಈಗ ಜೀವಗಳು ನ್ಯಾಯ ಕೇಳುತ್ತೆ. ನ್ಯಾಯ ಒದಗಿಸೋ ಕರ್ತವ್ಯ ಪೊಲೀಸರ ಕೈಯಲ್ಲಿ ಇದೆ. 3ನೇ ತಾರೀಕು ಎಫ್ಐಆರ್ ಆಯ್ತು. 4ನೇ ತಾರೀಕು ನ್ಯಾಯಾಧೀಶರ ಮುಂದೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯ್ತು. ಆದ್ರೆ ಸ್ಥಳೀಯ ಪೊಲೀಸರು ಏನೂ ಮಾಡಿಲ್ಲ ಇದುವರೆಗೆ. ಧರ್ಮಸ್ಥಳದಲ್ಲಿ ಮೃತಪಟ್ಟ 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಬಾಲನ್, 367 ಯುವತಿಯರನ್ನ ಅನ್ಯಾಯವಾಗಿ ಕೊಂದವರು ಯಾರು? ಇಷ್ಟು ದಿನ ಬೆಕ್ಕು ಕತ್ತಲೆಯಲ್ಲಿ ಇತ್ತು, ಇದೀಗ ಬೆಕ್ಕು ಹೊರಗಡೆ ಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜುಲೈ 3ನೇ ತಾರೀಕು ಎಫ್ಐಆರ್ ಆಗಿದೆ. ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಲಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸರು ತನಿಖೆಯಲ್ಲಿ ಲೋಪ ಮಾಡಿದ್ದಾರೆ. 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ. ಅದು ಆಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ.
ಈಗ SIT ರಚನೆ ಮಾಡಿದ್ದಾರೆ. 367 ಯುವತಿಯರು ಅವರು ಪ್ರಾಣ ಜೀವ ನ್ಯಾಯ ಕೇಳುತ್ತೆ. ಅನ್ಯಾಯವಾಗಿ ಕೊಂದಿದ್ದಾರೆ. ಕೊಂದವರು ಯಾರು? ಈಗ ಬೆಕ್ಕು ಕತ್ಲಲ್ಲಿ ಇತ್ತು. 3ನೇ ತಾರೀಕು ಒಬ್ಬ ವಿಸಿಲ್ ಬ್ಲೋವರ್ ಇಂದ ಕತ್ಲಲ್ಲಿ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ. ಬೆಕ್ಕು ಬಂದ್ಬಿಟ್ಟಿದೆ. ಈಗ ಜೀವಗಳು ನ್ಯಾಯ ಕೇಳುತ್ತೆ. ನ್ಯಾಯ ಒದಗಿಸೋ ಕರ್ತವ್ಯ ಪೊಲೀಸರ ಕೈಯಲ್ಲಿ ಇದೆ. 3ನೇ ತಾರೀಕು FIR ಆಯ್ತು. 4ನೇ ತಾರೀಕು ನ್ಯಾಯಾಧೀಶರ ಮುಂದೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯ್ತು. ಆದ್ರೆ ಸ್ಥಳೀಯ ಪೊಲೀಸರು ಏನೂ ಮಾಡಿಲ್ಲ. ಇದುವರೆಗೆ ಡೆಡ್ ಧರ್ಮಸ್ಥಳದಲ್ಲಿ ಮೃತಪಟ್ಟ 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಬಾಲನ್, 367 ಯುವತಿಯರನ್ನ ಅನ್ಯಾಯವಾಗಿ ಕೊಂದವರು ಯಾರು? ಇಷ್ಟು ದಿನ ಬೆಕ್ಕು ಕತ್ತಲೆಯಲ್ಲಿ ಇತ್ತು, ಇದೀಗ ಬೆಕ್ಕು ಹೊರಗಡೆ ಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜುಲೈ 3ನೇ ತಾರೀಕು FIR ಆಗಿದೆ. ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಲಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸರು ತನಿಖೆಯಲ್ಲಿ ಲೋಪ ಮಾಡಿದ್ದಾರೆ. 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ. ಅದು ಆಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ SIT ರಚನೆ ಮಾಡಿದ್ದಾರೆ. 367 ಯುವತಿಯರು ಅವರು ಪ್ರಾಣ ಜೀವ ನ್ಯಾಯ ಕೇಳುತ್ತೆ. ಅನ್ಯಾಯವಾಗಿ ಕೊಂದಿದ್ದಾರೆ. ಕೊಂದವರು ಯಾರು? ಈಗ ಬೆಕ್ಕು ಕತ್ಲಲ್ಲಿ ಇತ್ತು. 3ನೇ ತಾರೀಕು ಒಬ್ಬ ವಿಸಿಲ್ ಬ್ಲೋವರ್ ಇಂದ ಕತ್ಲಲ್ಲಿ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ. ಬೆಕ್ಕು ಬಂದ್ಬಿಟ್ಟಿದೆ. ಈಗ ಜೀವಗಳು ನ್ಯಾಯ ಕೇಳುತ್ತೆ. ನ್ಯಾಯ ಒದಗಿಸೋ ಕರ್ತವ್ಯ ಪೊಲೀಸರ ಕೈಯಲ್ಲಿ ಇದೆ. 3ನೇ ತಾರೀಕು FIR ಆಯ್ತು. 4ನೇ ತಾರೀಕು ನ್ಯಾಯಾಧೀಶರ ಮುಂದೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯ್ತು. ಆದ್ರೆ ಸ್ಥಳೀಯ ಪೊಲೀಸರು ಏನೂ ಮಾಡಿಲ್ಲ. ಇದುವರೆಗೆ ಡೆಡ್ ಧರ್ಮಸ್ಥಳದಲ್ಲಿ ಮೃತಪಟ್ಟ 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಬಾಲನ್, 367 ಯುವತಿಯರನ್ನ ಅನ್ಯಾಯವಾಗಿ ಕೊಂದವರು ಯಾರು? ಇಷ್ಟು ದಿನ ಬೆಕ್ಕು ಕತ್ತಲೆಯಲ್ಲಿ ಇತ್ತು, ಇದೀಗ ಬೆಕ್ಕು ಹೊರಗಡೆ ಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜುಲೈ 3ನೇ ತಾರೀಕು FIR ಆಗಿದೆ. ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಲಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸರು ತನಿಖೆಯಲ್ಲಿ ಲೋಪ ಮಾಡಿದ್ದಾರೆ. 367 ಯುವತಿಯರ ಜೀವ ನ್ಯಾಯ ಕೇಳ್ತಾ ಇದೆ. ಅದು ಆಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಿರಿಯ ವಕೀಲ ಎಸ್ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ SIT ರಚನೆ ಮಾಡಿದ್ದಾರೆ. 367 ಯುವತಿಯರು ಅವರು ಪ್ರಾಣ ಜೀವ ನ್ಯಾಯ ಕೇಳುತ್ತೆ. ಅನ್ಯಾಯವಾಗಿ ಕೊಂದಿದ್ದಾರೆ. ಕೊಂದವರು ಯಾರು? ಈಗ ಬೆಕ್ಕು ಕತ್ಲಲ್ಲಿ ಇತ್ತು. 3ನೇ ತಾರೀಕು ಒಬ್ಬ ವಿಸಿಲ್ ಬ್ಲೋವರ್ ಇಂದ ಕತ್ಲಲ್ಲಿ ಇದ್ದ ಕಪ್ಪು ಬೆಕ್ಕು ಹೊರಗೆ ಬಂದಿದೆ. ಬೆಕ್ಕು ಬಂದ್ಬಿಟ್ಟಿದೆ. ಈಗ ಜೀವಗಳು ನ್ಯಾಯ ಕೇಳುತ್ತೆ. ನ್ಯಾಯ ಒದಗಿಸೋ ಕರ್ತವ್ಯ ಪೊಲೀಸರ ಕೈಯಲ್ಲಿ ಇದೆ.
3ನೇ ತಾರೀಕು FIR ಆಯ್ತು. 4ನೇ ತಾರೀಕು ನ್ಯಾಯಾಧೀಶರ ಮುಂದೆ ಕನ್ಫೆಷನ್ ಸ್ಟೇಟ್ಮೆಂಟ್ ಆಯ್ತು. ಆದ್ರೆ ಸ್ಥಳೀಯ ಪೊಲೀಸರು ಏನೂ ಮಾಡಿಲ್ಲ. ಇದುವರೆಗೆ ಡೆಡ್